ಗೈಸ್, ವೆಲ್ಕಮ್ ಬ್ಯಾಕ್ ಟು ಸರುಜೀವ ವ್ಲಾಗ್ಸ್. ನಾನು ಈ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂತ ಅಂದರೆ, ಇವತ್ತು ನಾನು ಕಡಲೆಕಾಳು ಸಾಂಬಾರು ಮಾಡ್ತಿದ್ದೀನಿ. ಸೊ ಕಡಲೆಕಾಳು ಸಾಂಬಾರು ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಸೊ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದು ನಾನು ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಬನ್ನಿ. ನಾನಿಲ್ಲಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ, ಒಂದು ಈರುಳ್ಳಿ, ಒಂದು ಚಿಕ್ಕದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು 2 ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ, ಮತ್ತು ಚೂರು ಶುಂಠಿ, ಚೂರು ತೆಂಗಿನಕಾಯಿ, ನೆಕ್ಸ್ಟ್ ಚೂರು ಧನಿಯಾ, ಸ್ವಲ್ಪ ಗಸಗಸೆ, ಚೂರು ಸೋಂಪು, ಮತ್ತು ಚಕ್ಕೆ ಲವಂಗ ತೊಗೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ನಾನಷ್ಟು ಈ ಚಕ್ಕೆ ಲವಂಗ ಸೋಂಪು ಧನಿಯಾ ಏನು ತುರಿಸಿದ್ದೆ ಅದನ್ನು ಹಾಕೋತಿದ್ದೀನಿ. ಅದಾದಮೇಲೆ ತೆಂಗಿನಕಾಯಿ, ಅದಾದಮೇಲೆ ಈರುಳ್ಳಿ. ಸೂಪರ್, ಕರೆಂಟ್ ಹೊರಟೋಯ್ತು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದಾದಮೇಲೆ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ. ಇವಾಗ ಒಂದು ಸ್ವಲ್ಪ ಆನಿಯನ್ ರೋಸ್ಟ್ ಆಗಿದೆ, ಸೊ ಟೊಮ್ಯಾಟೊ ಹಾಕೋತಿದ್ದೀನಿ. ಬೇಗ ಫ್ರೈ ಆಗೋದಕ್ಕೆ ಸ್ವಲ್ಪ ಉಪ್ಪು ಹಾಕೊತಿದ್ದೀನಿ, ಯಾಕಂದರೆ ಬೇಗ ಫ್ರೈ ಆಗುತ್ತೆ. ಇವಾಗ ಆಲ್ಮೋಸ್ಟ್ ಫ್ರೈ ಆಗಿದೆ, ಗ್ಯಾಸ್ ಆಫ್ ಮಾಡ್ತೀನಿ. ಇವಾಗ ಬಿಸಿನಲ್ಲೇ ಒಣಮೆಣ್ಸಿನ್ಕಾಯಿ ಏನೂ ಹಾಕಿಲ್ಲ, 1.5 ಟೇಬಲ್ ಸ್ಪೂನ್ ನನ್ನ ಸಾಂಬಾರು ಪುಡಿ ಹಾಕಿದ್ದೀನಿ. ಮಸಾಲೆ ಫುಲ್ ತಣ್ಣಗಾಗಿದೆ. ಸ್ವಲ್ಪ ಕೊತ್ತಂಬರಿ, ತಣ್ಣಗಾಗಿರೋ ಮಸಾಲೆ. ಇವಾಗ ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ. ಒಗ್ಗರಣೆ ಹಾಕೋಣ. ಒಗ್ಗರಣೆಗೆ 2 ಟೇಬಲ್ ಸ್ಪೂನ್ ಆಯಿಲ್, ಕರಿಬೇವಿನ ಸೊಪ್ಪು, ಮತ್ತು ಸ್ವಲ್ಪ ಆನಿಯನ್, ಆಲೂಗಡ್ಡೆ, ಮತ್ತು ಒಂದು ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕೊತಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಹಸಿ ಸ್ಮೆಲ್ ಹೋಗೋವರೆಗೂ. ನೆನೆಸಿಟ್ಕೊಂಡಿರೋ ಕಡಲೆಕಾಯಿ ಹಾಕ್ತಿದ್ದೀನಿ. ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ತಿದ್ದೀನಿ. ಹಸಿ ಸ್ಮೆಲ್ ಹೋಗಿದೆ, ನೀವೇ ನೋಡ್ತಿರ್ಬೋದು ಕಲರ್ ಎಷ್ಟು ಚೇಂಜ್ ಆಗಿದೆ ಅಂತ. ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೆ, ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಸೀದೋಗ್ಬಿಡುತ್ತೆ ಅಂತ. ಇವಾಗ ನಿಮಗೆ ಎಷ್ಟು ಬೇಕೋ ಸಾಂಬಾರು ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನಾನಿಲ್ಲಿ 2 ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಕುದಿಯೋ ಅಷ್ಟರಲ್ಲಿ ಜಾಮೂನ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಜಾಮೂನ್ ಮಾಡೋಕ್ಕೆ ಯೂಸ್ ಮಾಡ್ತಿರೋದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಾನು ಯೂಸ್ ಮಾಡೋದು. ನೈಸ್. ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದು ಬೇಡ, ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳೋಣ. ಸೊ ಜಾಮೂನು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಬೇಗ ಗೋಲ್ಡ್ ಕಲರ್ ಬಂದ್ಬಿಡುತ್ತೆ, ಬಟ್ ಒಳಗಡೆ ಬೆಂದೇ ಇರಲ್ಲ. ಈ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಜಾಮೂನು ಚೆನ್ನಾಗಿ ನಿಂದಾದ್ಮೇಲೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಕ್ಲೀನಾಗಿ ಎಣ್ಣೆ ಸೋರಿಸ್ಕೊಂಡು ಇದರಲ್ಲಿ ಹಾಕಿದ್ದೀನಿ. ಇವಾಗ ಬೋಂಡ ಮಾಡ್ಕೊಳ್ಳೋದಕ್ಕೆ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು,
ಮತ್ತು 2 ಹಸಿಮೆಣ್ಸಿನ್ಕಾಯಿ ಮತ್ತು ಸಬ್ಬಕ್ಕಿ ಸೊಪ್ಪು ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರು ಕಲರ್ಗೆ ಮತ್ತು ಚಿಲ್ಲಿ ಪೌಡರು ಮತ್ತು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಸೊ ಇವಾಗ ಕಲಸೋಣ. ಫಸ್ಟ್ ನಾನು ಇಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ತೋರಿಸ್ತೆ ಅದನ್ನೆಲ್ಲ ಹಾಕೊತೀನಿ. ನಾನು ಫಸ್ಟ್ ಡ್ರೈ ಮಿಕ್ಸ್ ಮಾಡ್ಕೋತೀನಿ ಎಲ್ಲನೂ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ಚಿಲ್ಲಿ ಪೌಡರು ಕಲರ್ಗೆ, ಬಟ್ ಖಾರ ಇರಲ್ಲ ಇದು, ಸ್ವಲ್ಪ ಕಲರ್ಗೆ ಹಾಕೋತೀನಿ ಅಷ್ಟೇ. ಒಂದು ಅರ್ಧ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕೋತೀನಿ, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಆಮೇಲೆ ಖಾರ ನೋಡ್ಬಿಟ್ಟು ಹಾಕೊತೀನಿ. ಸ್ವಲ್ಪ ಗರ್ಗರಿಯಾಗಿ ಬರಲಿ ಅಂತ ಚೂರು ಅಕ್ಕಿ ಹಸಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಫೈನಲಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಬೋಂಡ ಮಾಡೋಣ. ಎಣ್ಣೆ ಕಾಯ್ದಿದ್ದೆ. ಸೊ ಇವಾಗ ಗೋಲ್ಡನ್ ಬ್ರೌನ್ ಆಗೋವರೆಗೂ ಬೇಯಿಸ್ಕೊಂಡಿದ್ದೀವಿ. ಗೈಸ್ ನೋಡಿ, ಫೈನಲಿ ಕಡಲೆಕಾಳು ಸಾಂಬಾರು ಮತ್ತು ಬೋಂಡ ಮತ್ತು ಜಾಮೂನು ಎಲ್ಲನೂ ಪ್ರಿಪೇರ್ ಮಾಡಿದ್ದೀನಿ. ಎಲ್ಲನೂ ಚೆನ್ನಾಗೇ ಬಂದಿದೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ನೀವು ಒಂದ್ಸಲ ಟ್ರೈ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.